ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ದಿನ ನಾನು ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯನ ಈ ವರ್ಷ ಯಾವ ರೀತಿಯಾಗಿ ಆಚರಿಸಬೇಕು, ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಆಚರಿಸಿದ್ರೆ ಒಳ್ಳೇದು, ಏನನ್ನ ದಾನ ಮಾಡಬೇಕು, ಏನನ್ನ ಕೊಟ್ರೆ ಒಳ್ಳೇದು, ಏನನ್ನ ತಗೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ದಿನ ಯಾಕೆ ಇಷ್ಟೊಂದು ವಿಶೇಷ, ಯಾಕೆ ಜನ ಚಿನ್ನನ ಅಕ್ಷಯ ತೃತೀಯ ದಿನ ತಗೋಬೇಕು ಅಂತ ಅನ್ಕೊಂತಾರೆ. ಎಷ್ಟೊಂದ್ ಜನ ಚಿನ್ನದ ರೇಟ್ ಜಾಸ್ತಿ ಇದ್ರು ಇವತ್ತೇ ತಗೋಬೇಕಂತ ತಗೊಂತಾರೆ. ಯಾಕೆ ಅಷ್ಟೊಂದ್ ಪ್ರಾಮುಖ್ಯತೆ ಯಾಕೆ ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ. ಬನ್ನಿ ಮೊದಲಿಗೆ ಅಕ್ಷಯ ತೃತೀಯ ಯಾವ ದಿನ ಬಂದಿದೆ ಈ ವರ್ಷ, ಯಾವಾಗ ಆಚರಿಸ್ಬೇಕು ಅಂತ ತಿಳ್ಕೊಳ್ಳೋಣ. ಸೊ ಈ ವರ್ಷ ಅಕ್ಷಯ ತೃತೀಯ ಏಪ್ರಿಲ್ 10:47 ಸ್ಟಾರ್ಟ್ ಆಗಿ ಏಪ್ರಿಲ್ 27 ಮುಗಿತಾ ಇದೆ. ಸೊ ಆ 10:49 ಸ್ಟಾರ್ಟ್ ಆಗ್ತಾ ಇದ್ರಿಂದ ಏಪ್ರಿಲ್ 19ನೇ ದಿನ ಸೂರ್ಯೋದಯ ಸಮಯ ಸಿಗಲ್ಲ. ಆಕ್ಚುಲಿ ಸೂರ್ಯೋದಯ ಸಮಯ ಸಿಕ್ಕಿದ್ದು ತೃತೀಯ ತಿಥಿಯಲ್ಲಿ ನಮಗೆ ಅಕ್ಷಯ ತೃತೀಯನ ಆಚರಿಸ್ತೀವಿ. ಬಟ್ 19th ಅದು ಸಿಗ್ತಾ ಇರೋದ್ರಿಂದ ಆಕ್ಚುಲಿ ಅಕ್ಷಯ ತೃತೀಯ ನೀವು 20th ಸೆಲೆಬ್ರೇಟ್ ಮಾಡಬೇಕು. ಬಟ್ ಅದು ನಿಮಗೆ ಸಮಯ ಇರೋದು 7:27 ಅಷ್ಟೇ. ಸೊ 6:05 ಸೂರ್ಯೋದಯ ಸಮಯ ಇದೆ. ಆ ಸಮಯದಲ್ಲಿ ನೀವು ಅಕ್ಷಯ ತೃತೀಯ ಪೂಜೆನ ಮಾಡ್ಬೋದು. ಸೊ ಸೂರ್ಯೋದಯ ಸಮಯ ಯಾವಾಗ ಬರುತ್ತೆ ಆ ದಿನ ನೀವು ಹಬ್ಬವನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ 19th ನೀವು ಪೂಜೆನ ಮಾಡ್ಬೋದು. ಬಟ್ ಸೂರ್ಯೋದಯ ಯಾವಾಗ ಇದೆ ಆವಾಗ ಪೂಜೆ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಒಳ್ಳೇದಾಗತ್ತೆ. ಅಕ್ಷಯ ತೃತೀಯ ದಿನ ತೃತೀಯ ಪಕ್ಷದ ಶುಕ್ಲ ಪಕ್ಷದ ತೃತೀಯ ತಿಥಿಯಲ್ಲಿ ಬರೆಯುತ್ತದೆ. ಈ ದಿನ ಬೆಳಿಗ್ಗೆಯಿಂದನೇ ಪೂಜೆ ಶುರುವಾಗುತ್ತೆ. ಆದ್ರೆ ವಿಶೇಷವಾಗಿ ಮಧ್ಯಾಹ್ನದ ಸಮಯ ಅತ್ಯಂತ ಶುಭಕರ. ಸೊ 10:49 ನೀವು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದಿರುತ್ತೆ. ಈ ದಿನದ ಇನ್ನೊಂದು ವಿಶೇಷತೆ ಏನು, ಈ ದಿನ ಏನೇ ಒಂದು ನೀವು ಹೊಸ ಕಾರ್ಯ ಮಾಡ್ತಾ ಇದ್ದೀರಾ, ಶುಭ ಕಾರ್ಯ ಮಾಡ್ತಿದ್ದೀರಾ ಅಂದ್ರೆ ಮುಹೂರ್ತ ನೋಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಡೀ ದಿನ ನಿಮ್ಗೆ ಒಳ್ಳೆ ದಿನಾನೇ ಅಂತಾನೆ ಹೇಳ್ಬೋದು. ಹೆಸ್ರಲ್ಲೇ ಇರೋ ತರ ಅಕ್ಷಯ ಅಂದ್ರೆ ಎಂದಿಗೂ ಕಡಿಮೆ ಆಗಲ್ಲ, ಶಾಶ್ವತವಾಗಿ ಉಳಿಯುತ್ತೆ ಅಂತ ಅರ್ಥ. ತೃತೀಯ ಅಂದ್ರೆ ಚಂದ್ರಮಾಸದ 3ನೇ ದಿನ. ಅಂದ್ರೆ ನಾವು ಈ ದಿನ ಮಾಡುವ ಒಳ್ಳೆ ಕೆಲಸಗಳು, ಪೂಜೆಗಳು, ದಾನಗಳು ಇವುಗಳ ಫಲ ಎಂದಿಗೂ ಕಡಿಮೆ ಆಗೋದಿಲ್ಲ ಅಂತ ನಾವು ಭಾವಿಸ್ತೀವಿ. ಯಾಕೆಂದ್ರೆ ಅಕ್ಷಯ ಅಂದ್ರೆ ಯಾವತ್ತೂ ಕಡಿಮೆ ಆಗಲ್ಲ, ಎಂದಿಗೂ ಶಾಶ್ವತವಾಗಿ ಉಳಿಯುತ್ತೆ ಅಂತ ಅರ್ಥ. ಹಾಗಾಗಿ ಈ ದಿನವನ್ನ ನಾವು ತುಂಬಾ ವಿಶೇಷವಾಗಿ ಆಚರಿಸ್ತೇವೆ. ಇನ್ನು ನಮ್ಮ ಅಕ್ಷಯ ತೃತೀಯ ಬಗ್ಗೆ ನಮ್ಮ ಪುರಾಣದಲ್ಲೂ ಕೂಡ ತುಂಬಾ ಉಲ್ಲೇಖಗಳಿವೆ. ಸೊ ಪುರಾಣದಲ್ಲಿ ಈ ದಿನವನ್ನ ಒಂದೊಂದು ಕಥೆಯಲ್ಲಿ ಒಂದೊಂದು ರೀತಿ ಇದೆ. ಕೆಲವರು ಪೌರಾಣಿಕ ಕಥೆಗಳು ಇದೆ. ಪರಶುರಾಮರು ಜನಿಸಿದ್ರು ಈ ದಿನ ಅಂತ ಹೇಳ್ತಾರೆ. ಅವರು ವಿಷ್ಣುವಿನ 6ನೇ ಅವತಾರ. ಹಾಗಾಗಿ ಈ ದಿನ ತುಂಬಾ ವಿಶೇಷದು. ಇನ್ನೊಂದು ಮಹತ್ವವಾದ ಘಟನೆ ಅಂದ್ರೆ ಈ ದಿನಾನೇ ಮಹಾಭಾರತ ರಚನೆ ಪ್ರಾರಂಭವಾಯಿತು. ಅಂದ್ರೆ ವ್ಯಾಸಮುನಿಗಳು ಗಣೇಶನಿಗೆ ಮಹಾಭಾರತ ಬರೆಯಲು ಶುರು ಮಾಡಿದ ದಿನ ಈ ಅಕ್ಷಯ ತೃತೀಯ ದಿನ ಅಂತಾನೆ ಒಂದು ನಂಬಿಕೆ ಇದೆ. ಮತ್ತೊಂದು ನಂಬಿಕೆ ಪ್ರಕಾರ ಇದು ಅನ್ನಪೂರ್ಣೇಶ್ವರಿ ಅವತರಿಸಿದ ದಿನ. ಸೊ ಅದಕ್ಕೆ ಅನ್ನದಾನಕ್ಕೆ ಇದು ವಿಶೇಷವಾದ ದಿನವಾಗಿದೆ. ಅಂಡ್ ಕೆಲವೊಂದು ಕಡೆ ಇದನ್ನ ಗಂಗಾ ನದಿ ಭೂಮಿಗೆ ಬಂದ ದಿನ ಅಂತ ಕೂಡ ಆಚರಿಸ್ತಾರೆ. ಅಂಡ್ ಮಹಾಭಾರತದಲ್ಲಿ ಇನ್ನೊಂದು ದುಶಾಸನ ಒಂದು ದ್ರೌಪದಿಯ ಸೀರಾಪರಣ ಮಾಡ್ಬೇಕಂದ್ರೆ ಕೃಷ್ಣ ಕೊಡುತ್ತಂತ ಸೀರೆನ ಅಕ್ಷಯ ಸೀರೆ ಅಂತ ಕೂಡ ಕರೀತಾರೆ. ಸೊ ಈ ರೀತಿ ತುಂಬಾ ಪೌರಾಣಿಕ ಕಥೆಗಳ ಜೊತೆ ಇದು ಕನೆಕ್ಟ್ ಆಗುತ್ತೆ. ಆ ದಿನದಿಂದ ಈ ಘಟನೆಗಳನ್ನ ದಿನವಾಗಿರುವುದರಿಂದ ಕೂಡ ಅಕ್ಷಯ ತೃತೀಯ ಅತ್ಯಂತ ವಿಶೇಷವಾಗಿದೆ. ಅಂಡ್ ಎಲ್ಲ ಓಕೆ, ಯಾಕೆ ಈ ದಿನ ಚಿನ್ನ ಖರೀದಿಸ್ತಾರೆ ಅಂತ ನಿಮ್ಗೆ ಒಂದು ಕ್ವಶನ್ ಬಂದಿರುತ್ತೆ. ಕಾರಣ ಅಕ್ಷಯ ಅಂದ್ರೆ ಕಡಿಮೆ ಆಗದ ಸಂಪತ್ತು. ಸೊ ಚಿನ್ನ ಖರೀದಿ ಮಾಡಿದ್ರೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಚಿನ್ನ ಹೆಚ್ಚಾದ್ರೆ ಏನು, ಇವಾಗಂತೂ ಚಿನ್ನದ ರೇಟ್ ಜಾಸ್ತಿ ಇದೆ. ಚಿನ್ನ ಹೆಚ್ಚಾದ್ರೆ ಸಂಪತ್ತು ಹೆಚ್ಚಿದೆ, ರಿಚ್ ಇದೀರಾ ಅಂತಾನೆ ಮೀನಿಂಗ್ ಆಗುತ್ತೆ. ಈ ದಿನ ಬರೀ ಚಿನ್ನ ಖರೀದಿಗೆ ಸೀಮಿತ ಅಲ್ಲ. ಈ ದಿನ ನೀವು ಬೆಳ್ಳಿ, ಅರಿಶಿನ ಕುಂಕುಮ, ವಾಹನ ಖರೀದಿ, ಮನೆಗೆ ತೋರಣ ಯಾವ್ದಾದ್ರು ಒಂದು ಒಳ್ಳೆ ಇರೋ ತರ ನೀವು ತಗೊಬೋದು. ಹೊಸ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಈ ದಿನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಅಕ್ಷಯ ತೃತೀಯ ದಿನ ನಾವು ಮಾಡ್ಬೇಕಾದ ಒಂದು ಮುಖ್ಯ ಕೆಲಸಗಳೇನಂದ್ರೆ ದೇವ್ರ ಪೂಜೆ ಮಾಡೋದು, ಲಕ್ಷ್ಮೀ ದೇವಿ ಮತ್ತು ವಿಷ್ಣುವಿನ ಆರಾಧನೆ ಮಾಡೋದು, ಅನ್ನದಾನ ಮಾಡೋದು, ಬಡವರಿಗೆ ಸಹಾಯ ಮಾಡೋದು. ವಿಶೇಷವಾಗಿ ಅನ್ನದಾನ ಅತ್ಯಂತ ಪುಣ್ಯಕರವಾದ ಒಂದು ಕೆಲಸ ಅಂತ ಹೇಳ್ತೀವಿ. ಈ ದಿನ ನೀವ್ ಏನ್ ಮಾಡ್ಬಾರ್ದು ಅಂದ್ರೆ ಜಗಳ ಮಾಡ್ಬಾರ್ದು, ಕೆಟ್ಟ ಮಾತಾಡಬಾರ್ದು, ದುರುದ್ದೇಶ ಏನು ಇಟ್ಕೊಬಾರ್ದು. ಸೊ ನೀವು ಒಳ್ಳೆಯದನ್ನ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಸೊ ಯಾರ ಮೇಲೂ ದ್ವೇಷ ಕೂಡ ಸಾಧಿಸಬಾರ್ದು. ಶಾಂತಿಯುತವಾಗಿ ಮತ್ತು ಸಕಾರಾತ್ಮಕವಾಗಿ ಕಳೆಯಲು ಈ ದಿನ ತುಂಬಾನೇ ಮುಖ್ಯವಾಗಿರುತ್ತೆ. ಈ ದಿನ ನೀವು ನಿಮ್ ಕೈಲಾದಷ್ಟು ದಾನ ಮಾಡಿದ್ರೆ ತುಂಬಾನೇ ಒಳ್ಳೆದಾಗುತ್ತೆ. ಅಕ್ಷಯ ತೃತೀಯ 3.5 ಮುಹೂರ್ತಗಳಲ್ಲಿ ಒಂದು ಅಂತ ಕೂಡ ನಾವು ಪ್ರಮುಖವಾಗಿ ಕರಿತೀವಿ. ಅಂದ್ರೆ ಯಾವುದೇ ಶುಭ ಕಾರ್ಯ ಆರಂಭಿಸಲು ಮುಹೂರ್ತವನ್ನು ನೋಡ್ಬೇಕಾಗಿಲ್ಲ. ಈ ದಿನ ಆರಂಭಿಸಿದ ಕೆಲಸ ಯಶಸ್ವಿ ಆಗುತ್ತವೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗಾಗಿ ಸ್ನೇಹಿತರೆ, ಅಕ್ಷಯ ತೃತೀಯ ಅಂದ್ರೆ ಸಂಪತ್ತು, ಸಂತೋಷ ಮತ್ತು ಶುಭಾರಂಭದ ಹಬ್ಬ ಅಂತಾನೆ ಹೇಳ್ಬೋದು. ಈ ದಿನ ಒಳ್ಳೆ ಕೆಲಸ ಮಾಡಿ
ಬೇರೆಯವ್ರಿಗೆ ಸಹಾಯ ಮಾಡಿ. ನಿಮ್ಮ ಕೈಲಾದಷ್ಟು ದಾನ ಮಾಡಿ. ಇದೇ ಮಾಡ್ಬೇಕು, ಅದೇ ಮಾಡ್ಬೇಕಂತಿಲ್ಲ. ಹಾಲಿರ್ಬೋದು, ತುಪ್ಪ ಇರ್ಬೋದು, ನೀರು ಕೂಡ ನೀವು ದಾನ ಮಾಡ್ಬೋದು, ಪಾನಕ ದಾನ ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಏನಾದ್ರೂ ದಾನ ಮಾಡಿದ್ರೆ ನಿಮ್ಗೆ ಸಂಪತ್ತು, ಸಂತೋಷ ಎಲ್ಲ ಕೂಡ ಬರುತ್ತೆ. ಸೊ ನೀವು ಯಾರಿಗೂನು ದ್ವೇಷ ಇಟ್ಕೊಂಬೇಡಿ ಇವತ್ತು. ಅಂದ್ರೆ ಯಾರ ಜೊತೆ ಜಗಳ ಆಡ್ಬೇಡಿ. ಅಂಡ್ ಅದನ್ನೇ ಸಾಧಿಸ್ತಾ ಹೋಗ್ತೀರಾ ಅಂತ ಅನ್ಸುತ್ತೆ. ಬಿಕಾಸ್ ಅಕ್ಷಯ ಅಂದ್ರೆ ಅದು ಕಡಿಮೆ ಆಗದ್ದು ಅಂತಾನೆ ಮೀನಿಂಗ್ ಇದೆ. ಸೊ ಇವಾಗ ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಅಕ್ಟೋಬರ್ 19 ಅಥವಾ 20 ಯಾವ್ದಾದ್ರು ಒಂದಿನ ನೀವು ಈ ಪೂಜೆನ ಮಾಡ್ಬೋದು. ಸೊ ಎಲ್ರು ಆಲ್ಮೋಸ್ಟ್ ಲಕ್ಷ್ಮೀ ಪೂಜೆ ಮಾಡ್ತಾರೆ. ನೀವು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೆ ಇನ್ನೊಂದಷ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್